ಹಾಯ್, ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೇರ್ ಕಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಸಿಂಪಲ್ಲಾಗಿ ಹೇಗೆ ನಾವು ಹೇರ್ ಕಟ್ ಮಾಡ್ಕೋಬೇಕು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ. ಒಬ್ಬರು ನನಗೆ ಕಮೆಂಟ್ ಮಾಡಿದರು, ಅಕ್ಕ ಮನೆಯಲ್ಲೇನೆ ಮನೆ ದೇವ್ರ ಹೆಸರಲ್ಲಿ ನಾವು ಅಂದ್ಕೊಂಡು ಕೂದಲು ಕಟ್ ಮಾಡಿದ್ರೆ ನಮಗೆ ಚೆನ್ನಾಗಿ ಕೂದಲು ಬೆಳೆಯುತ್ತಾ, ಅದನ್ನು ವಿಡಿಯೋದಲ್ಲಿ ತೋರಿಸ್ಕೊಡಿ ಅಂತ ಹೇಳಿದರು. ಖಂಡಿತವಾಗ್ಲೂ ನಾವು ಏನು ಹೇಳ್ಕೋಬೇಕು ಅಂದರೆ, ಮನೆ ದೇವ್ರಿಗೆ ಯಾವ್ದು ನಮ್ಮ ಮನೆ ದೇವರು ಆ ದೇವ್ರಿಗೆ ಅರ್ಪಿಸ್ಕೊಂಡು ನಾನು ಈ ಥರ ಮುಡಿ ಕೊಡ್ತಾ ಇದ್ದೀನಿ. ಇನ್ನು ನನಗೆ ಜಾಸ್ತಿ ಹೆಚ್ಚಾಗಿ ಏನು ಇದಾಗ್ದಂಗೆ ಬೆಳೆಯೋ ಥರ ಮಾಡಪ್ಪ ದೇವ್ರೆ ಅಂತ ಹೇಳಿ ದೇವ್ರಿಗೆ ಮುಡಿ ಕೊಡ್ತಾ ಇದ್ದೀವಿ ಅನ್ನೋ ಥರ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಆ ಕೂದಲನ್ನ ತೊಗೊಂಡೋಗಿ ನಾವು ಡಸ್ಟ್ಬಿನ್ನಲ್ಲಿ ಬಿಸಾಕ್ತೀವಿ, ಇಲ್ಲ ಎಲ್ಲಂದ್ರಲ್ಲಿ ಬಿಸಾಕ್ತೀವಲ್ವ, ಹಾಗೆ ಬಿಸಾಕದೆ ಕಲ್ಪವೃಕ್ಷ ತೆಂಗಿನ ಮರ ಇರುತ್ತಲ್ಲ, ತೆಂಗಿನ ಮರದ ಹತ್ರ ಆಗಿರ್ಬೋದು, ಇಲ್ಲ ತೆಂಗಿನ ಮರ ಇಲ್ಲ ಅನ್ನೋರು ಬಾಳೆ ಮರದ ಹತ್ರ ಆಗಿರ್ಬೋದು, ಇಲ್ಲಿ ಯಾವುದಾದ್ರೂ ಹಸಿರು ಗಿಡದ ಹತ್ರ ಆಗಿರ್ಬೋದು. ಇದು ಯಾವುದೂ ಇಲ್ಲ ಅಂದರೆ ಪಾಟಲ್ಲಿ ಗಿಡಗಳು ಇಟ್ಕೊಂಡಿರ್ತಾರೆ ಕೆಲವರು. ಸೊ ಅಲ್ಲಿ ಕೂಡ ಸ್ವಲ್ಪ ಮಣ್ಣು ತೆಗೆದುಬಿಟ್ಟು ಅದರೊಳಗಡೆ ಹೂತು ಹಾಕಿದ್ರೆ ಸೊ ಗಿಡ ಹೇಗೆಲ್ಲ ಬೆಳೆಯುತ್ತೆ ಅಂದರೆ, ಗಿಡದ ಬುಡದಲ್ಲಿಟ್ಟರೆ ಗಿಡ ಹೇಗೆಲ್ಲ ಬೆಳೆಯುತ್ತೆ ಹಾಗೆ ನಮ್ಮ ಕೂದಲು ಕೂಡ ಬೆಳೆಯುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ಇಂಪಾರ್ಟೆಂಟಾಗಿ ಅಮಾವಾಸ್ಯೆ ಪೌರ್ಣಮಿ ದಿನ ಕೂದಲನ್ನ ಕಟ್ ಮಾಡ್ತಾರೆ. ಅಮಾವಾಸ್ಯೆ ದಿನ ಕೂದಲು ಕಟ್ ಮಾಡಿದ್ರೆ ಚೆನ್ನಾಗಿ ದಪ್ಪಾಗಿ ಉದ್ದವಾಗಿ ಕೂದಲು ಬೆಳೆಯುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಸೊ ನಾನು ಕೂಡ ಅಮಾವಾಸ್ಯೆ ಪೌರ್ಣಮಿಗೆ ಕಟ್ ಮಾಡ್ಕೊತೀನಿ ಯಾವಾಗ ಬೇಕು ಅವ್ರಿಗೆ. ನಾನು ಯಾರಿಗೂ ಕೂದಲನ್ನ ನಾನು ಕೊಡೋದಿಲ್ಲ. ಒಂದು ಇನ್ಸಿಡೆಂಟ್ ಇತ್ತು, ನನ್ನ ಕೂದಲನ್ನ ನಾನು ಯಾರಿಗೂ ಕಟ್ ಮಾಡೋದಕ್ಕೆ ಏನಕ್ಕೆ ಕೊಡೋದಿಲ್ಲ ಅಂದರೆ, ನನಗೆ ತುಂಬ ಉದ್ದ ಇತ್ತು, ದಪ್ಪ ಕೂಡ ಇತ್ತು ಕೂದಲು. ಆ್ಯಸ್ ಯೂಶುವಲ್ ನಾನು 6th ಸ್ಟ್ಯಾಂಡರ್ಡ್ ಹುಡುಗಿ ಆಗಿದ್ದೆ. 6th ಸ್ಟ್ಯಾಂಡರ್ಡಲ್ಲಿ ಲೀವ್ ಏನೋ ಬಂದಿದೆ, ಇಲ್ಲ ಏನಕ್ಕೋ ನಮ್ಮ ಅಪ್ಪ ಅವರ ಅಕ್ಕನ ಮಗಳು ಊರಿಗೆ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಅಲ್ಲಿ ನಾನು ತುಂಬ ಚೆನ್ನಾಗಿದೆ ಕೂದಲನ್ನ ಹೇರ್ ಕಟ್ ಮಾಡ್ತೀನಿ, ಹಿಂಗೆ ತುಂಬ ಸಣ್ಣಗಿದೆ, ಒಂಚೂರು ಕಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇಷ್ಟು ಕಟ್ ಮಾಡಿದ್ರು. ನನಗೆ ಇಷ್ಟೇ ಕಟ್ ಮಾಡಿದ್ದು. ಸರಿ, ಇಷ್ಟು ಕಟ್ ಮಾಡಿದ್ರು ಬಿಟ್ಟು ನಾನು ಒಂದು ಸತಿ ಎತ್ಕೊಂಡು ನೋಡಿದೆ, ಸಾಕು ಬಿಡಿ ಅಂದಿದ್ದಕ್ಕೆ ಇಲ್ಲ ಲೆವೆಲಾಗಿ ಕಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು, ಸೊ ಎಲ್ಲಿಗೆ ನನಗೆ ಅವರು ಕತ್ರಿ ಹಾಕಿದ್ರು ಅಂದರೆ ಇಷ್ಟಕ್ಕೆ ಹಾಕ್ಬಿಟ್ಟಿದ್ರು. ಇಷ್ಟು ಕೂದಲಿಲ್ಲ, ಇಷ್ಟೇ ಇದ್ದಿದ್ದು ಕೂದಲು. ಸೊ ಇಷ್ಟೇ ನನಗೆ ಕೂದಲನ್ನ ಇಟ್ಟಿದ್ದು, ಇನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ರು. ಸೊ ಆವತ್ತಿಂದ ನಾನು ಯಾರಿಗೂ ನನ್ನ ಕೂದಲನ್ನು ಕೊಡೋದಿಲ್ಲ, ಫಸ್ಟ್ ಆಫ್ ಆಲ್. ಸೆಕೆಂಡ್ ಒಂದು, ನನಗೆ ಕೂದಲು ಬೆಳೆಯೋದಿಲ್ಲ ಕೆಲವ್ರು ಕೈ ಕೊಟ್ಟರೆ ಅಂತ ಹೇಳಿ ಕೊಡೋದಿಲ್ಲ. ಸೊ ಈಗ ನಾನು ಬಾಚಣಿಗೆ ತೊಗೊಂಡಿದ್ದೀನಿ. ನೀಟಾಗಿ ಕೊಂಬು ಮಾಡ್ಕೊಳ್ಳೋಣ, ಕೂದಲನ್ನ ನೀಟಾಗಿ ತಲೆ ಬಾಚ್ಕೊಳ್ಳೋಣ. ಒಂದು ಚೂರು ಇಲ್ದಂಗೆ ಚಿಕ್ಕ ಬಿಡಿಸ್ಕೋಬೇಕು ಫಸ್ಟು. ತಲೆಗೆ ಎಣ್ಣೆ ಇಟ್ಟಿರಬಾರ್ದು, ತಲೆನ ನೀಟಾಗಿ ಬಾಚ್ಕೋಬೇಕು. ತಲೆಗೆ ಸ್ನಾನ ಮಾಡಿದ್ರು ಓಕೆ, ಇಲ್ಲ ನೆನ್ನೆ ಮಾಡಿದ್ದೀನಿ, ಇವತ್ತು ನನ್ನ ಕೂದಲು ಇವತ್ತು ಸ್ನಾನ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಸೊ ನೆನ್ನೆ ತಲೆಗೆ ಸ್ನಾನ ಮಾಡಿದ್ರು ಓಕೆ. ಅವಾಗ ಏನಾಗುತ್ತೆ ಅಂದರೆ, ಸೊ ನೀಟಾಗಿರುತ್ತೆ. ತಲೆಗೆ ಎಣ್ಣೆ ಇಕ್ಕಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ತಲೆಗೆ ಎಣ್ಣೆ ಇಕ್ಕೋದಿಲ್ಲ. ಸೊ ನಾನಿವತ್ತು ತಲೆಗೆ ಸ್ನಾನ ಮಾಡಿದ್ದೀನಿ. ಸೊ 3 days ನಾನು ಕಂಟಿನ್ಯೂ ತಲೆಗೆ ಸ್ನಾನ. ಯಾಕೆ ಅಂದರೆ ದೇವ್ರಿಗೆ, ರಾಘವೇಂದ್ರ ಸ್ವಾಮಿಗೆ ಮುಡುಪು ಕಟ್ತಾಯಿದ್ರು. ನಾನು ಡೈಲಿ ಬ್ಲಾಗಲ್ಲಿ ಹೇಳಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ಡೈಲಿ ಬ್ಲಾಗ್. ನೀಟಾಗಿ ಫಸ್ಟು ಚಿಕ್ಕೆಲ್ಲ ಬಿಡಿಸ್ಕೊಂಡು ನಾನು 2 ವಿಧಾನ ತೋರಿಸ್ತೀನಿ ಇವತ್ತು ನಿಮಗೆ, ಹೇರ್ ಹೇಗೆ ಕಟ್ ಮಾಡಬೇಕು ಅಂತ. ಒಂದು ಸ್ಟೆಪ್ ಬೈ ಸ್ಟೆಪ್ ಬರೋ ಅಂಥ ಒಂದು ಇದು, ಮತ್ತು ಇನ್ನೊಂದು ನಾರ್ಮಲಾಗಿ ನಾವು ಹೇಗೆ ಕಟ್ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ನನ್ನ ತಲೆ ಕೂಡ ಬಾಚಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಕೆಲವ್ರಿಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಹಾಗೇ ತಲೆಗೆ ಬಾಚಣಿಗೆ ಇಟ್ಬಿಡ್ತಾರೆ. ಪಾಪ ಅವ್ರಿಗೆ ಚಿಕ್ಕೆಲ್ಲ ಇದ್ದರೆ ಚೆನ್ನಾಗಿರೋದಿಲ್ಲ, ಕೆಲವ್ರಿಗೆ ಅರ್ಥನೇ ಆಗೋದಿಲ್ಲ. ಸೊ ಅವ್ರು ನೀಟಾಗಿ ಬಾಚ್ಕೊಂಡಿದ್ದಾರೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಈಗ ನೋಡಿ, ನಾನು ನೀಟಾಗಿ ತಲೆ ಬಾಚ್ಕೊಂಡಿದ್ದೀನಿ. ಸೊ ಈಗ ನಿಮಗೆ ಹೇಗೆ ಬೇಕು ಅಂದರೆ, ಈ ಕೊನೆ ಕೂದಲು ಮಾತ್ರ ನಾನು ಕಟ್ ಮಾಡ್ಕೋಬೇಕು, ಸರಿನಾ? ಸೊ ನನಗೆ ಇಷ್ಟು ಕೂದಲನ್ನ ನಾನು ಕಟ್ ಮಾಡ್ತೀನಿ. ಸೊ ನಾನು ಸುಮ್ಮನೆ ತೋರಿಸ್ತಿದ್ದೀನಿ ನಿಮಗೆ, ನಾನು ಇಷ್ಟು ಕೂದಲನ್ನ ಕಟ್ ಮಾಡ್ಕೋತೀನಿ. ಸೊ ಫಸ್ಟು ಇಲ್ಲಿ ರಬ್ಬರ್ ಬ್ಯಾಂಡ್ ಹಾಕಿ, ಈ ಥರ ರಬ್ಬರ್ ಬ್ಯಾಂಡ್ ಹಾಕಿ, ಸೊ ಈ ಥರ ತಗೊಂಡು ನೀಟಾಗಿ
ಇಲ್ಲಿ ಕಟ್ ಮಾಡಬೇಕಾಗುತ್ತೆ. ಸೊ ಒಂದು ನಿಮಿಷ ತೋರಿಸ್ತೀನಿ. ಈಗ ಇಲ್ಲೊಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳೋಣ. ಟೈಟಾಗಿ ಹಾಕ್ಕೊಳ್ಳಿ ರಬ್ಬರ್ ಬ್ಯಾಂಡ್ನ. ಸೊ ನೀವು ಸ್ಲೋ ಬಿಟ್ಟರೆ ಲೂಸ್ ಆಗಿಬಿಡುತ್ತೆ ಜಡೆ ಕೂದಲು. ಸೊ ಟೈಟಾಗಿ ಯಾವ ರಬ್ಬರ್ ಬ್ಯಾಂಡ್ ಆದರೂ ಓಕೆ, ಟೈಟಾಗಿ ಹಾಕ್ಕೊಳ್ಳಿ. ಲೂಸ್ ಆಯಿತು. ಸೊ ಈಗ ರಬ್ಬರ್ ಬ್ಯಾಂಡ್ಗಳೆಲ್ಲ ಚೆನ್ನಾಗಿರಲ್ಲ, ಕಿತ್ತೋಗ್ತಾ ಇರುತ್ತೆ. ಸೊ ಈ ಥರ ಆದಮೇಲೆ ಹಿಂಗೆ ತೊಗೊಂಡು ಹಿಂಗೆ ಕೂದಲನ್ನ ನೀಟಾಗಿ ಬಾಚ್ಕೊಳ್ಳಿ. ಸೊ ಇವಾಗ ಹಿಂಗೆ ತೊಗೊಂಡು ನಿಮಗೆ ಎಷ್ಟಿಗೆ ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ. ಸೊ ನಾನು ಇಷ್ಟು ಕಟ್ ಮಾಡಿಕೊಂಡೆ. ನಾನು ಇನ್ನೂ ಒಂದು ವೀಡಿಯೋ ಕಟ್ ತೋರಿಸ್ಬೇಕಲ್ಲ, ಅದಕ್ಕೇ. ಸೊ ಇಷ್ಟು. ಈಗ ನೋಡ್ಬೋದು ನಾನು ಸ್ವಲ್ಪ ಕೂದಲು ಲೂಸ್ ಮಾಡ್ಕೊತೀನಿ. ಈಗ ನೋಡಿ ನನ್ನ ಕೂದಲು ಎಷ್ಟು ನೀಟಾಗಿ ಹೇರ್ ಕಟ್ ಬಂದಿದೆ ಅಂತ. ಸೊ ಈಗ ಇದು ಒಂದು ಕಟ್ ಆಯಿತು, ಇವಾಗ ನೀಟಾಗಿದೆ. ಸೊ ಆಯಿತಾ. ಈಗ ಇನ್ನು ಕೆಲವ್ರು ಏನು ಹೇಳ್ತಾರೆ ಅಂದರೆ, ನನಗೆ ಇಲ್ಲಿ ಮುಂದೆ ನಾನು ಸ್ವಲ್ಪ ಕಟ್ ಮಾಡ್ಕೋಬೇಕು, ನನಗೆ ಇಲ್ಲಿ ಸ್ಟೆಪ್ ಥರ ಬೇಕು, ನಾನು ಇಲ್ಲಿ ಕಟ್ ಮಾಡ್ಕೋಬೇಕು, ನಾನು ಹೀಗೆ ಕಟ್ ಮಾಡೋದು ಅಂತ. ಸೊ ನನಗೆ ಗೊತ್ತಿರೋದನ್ನ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಪಾರ್ಲರ್ಗಳಲ್ಲೆಲ್ಲ ನಾವು ಹೋಗಿ ಮಾಡಿಸ್ತೀವಲ್ಲ, ನಾನಂತೂ ಪಾರ್ಲರ್ಗೆ ಯಾವತ್ತು ಹೋಗೋದೇ ಇಲ್ಲ. ಸೊ ನಾನೇನು ಮಾಡ್ತೀನಿ ಅಂದರೆ, ಮನೆಯಲ್ಲೇ ನನಗೆ ಹೇಗೆ ಬೇಕೋ ಹಾಗೆ ನಾನು ಕಟ್ ಮಾಡ್ಕೊತೀನಿ. ಹೀಗೂ ತೊಗೋಬೋದು, ಇಲ್ಲ ನೀವು ನಾನು ಹಾಕಿ ತೊಗೊಳ್ಳಲ್ಲ ಅಂದರೆ ಇಲ್ಲೊಂದು ರಬ್ಬರ್ ಬ್ಯಾಂಡ್ ಹಾಕೋಣ. ರಬ್ಬರ್ ಬ್ಯಾಂಡ್ ಹಾಕಿ ಸೊ ಮತ್ತೆ ಇಲ್ಲಿ ತಲೆ ಬರ್ಚಿ ಇಲ್ಲೊಂಚೂರು ಕಟ್ ಮಾಡೋಣ. ಇದು ಒಂಥರ ಹೇರ್ ಕಟ್ ಆಯಿತು ನೋಡಿ. ಈಗ ಮತ್ತೆ ನಾನು ಇನ್ನೊಂದು ಕಟ್ನ ತೋರಿಸ್ತೀನಿ. ಸೊ ಅದು ಕೂಡ ನಾನು ಕೂಡ ಅದನ್ನು ವಿಡಿಯೋದಲ್ಲಿ ನೋಡಿನೇ ಮಾಡಿದ್ದು, ಬಟ್ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಮತ್ತು ಈಗ ನೀಟಾಗಿ ತಲೆ ಬಚ್ಕೊಂಡು ಟೈಟಾಗಿ ಹಾಕ್ಕೊಳ್ಳೋಣ ಜುಟ್ಟು. ಒಂದು ಮತ್ತೆ ಇಲ್ಲಿಗೊಂದು. 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 ನಾನು 3ನ ಹಾಕ್ಕೊಂಡಿದ್ದೀನಿ. ಇಲ್ಲಿಗೊಂದು, ಇಲ್ಲಿಗೊಂದು, ಇಲ್ಲಿಗೊಂದು. ಈಗ ಈ ಥರ ಇಟ್ಕೊಂಡು ನೀಟಾಗಿ ಈ ಥರ ಇಟ್ಕೊಂಡು
ಈ ಥರ ಆಯಿತು ನೋಡಿ. ನಾನೀಗ ಬಿಚ್ಚಿ ತೋರಿಸ್ತೀನಿ. ಸ್ಟೆಪ್ಪು ತುಂಬಾ ಚೆನ್ನಾಗಿ ಬಂದಿರುತ್ತೆ ಸ್ಟೆಪ್ಪು. ಈ ಸ್ಟೆಪ್ ಬೈ ಸ್ಟೆಪ್ ನಾವು ಕಟ್ ಮಾಡಿಸ್ತೀವಲ್ಲ, ಕೂದಲನ್ನ ಹೋಗಿ ಪಾರ್ಲರ್ಗಳಲ್ಲಿ ಹೋಗಿ ಕಟ್ ಮಾಡಿಸೋಕ್ಕಿಂತ ನೀಟಾಗಿ ಸ್ಟೆಪ್ಪು ಬಂದಿರುತ್ತೆ ನೋಡಿ. ಸ್ಟೆಪ್ಪು ಬಂದಿದೆ ನಾನು ಆಲ್ರೆಡಿ. ಸೊ ಇದನ್ನು ಈ ಹೇರ್ ಕಟ್ ನಾನು ಮನೆಯಲ್ಲೇ ನನಗೆ ಯಾವುದಾದ್ರೂ ಫಂಕ್ಷನ್ಸ್ ಇದ್ದಾಗ, ನಾನೆಲ್ಲಾದರೂ ಹೋಗಬೇಕು ಅಂದಾಗ, ಇಂಪಾರ್ಟೆಂಟ್ ಫಂಕ್ಷನ್ಸ್ ಇದ್ದಾಗ ನಾನು ಹೇಗೆಲ್ಲ ಹೇರ್ ಕಟ್ ಮಾಡ್ಕೊತೀನಿ. ಹೀಗೇನೆ ಮನೆ ದೇವ್ರಿಗೇನ ಹೊರಗೆ ಮಾಡಿಕೊಂಡು ನಾನು ಮುಡಿ ಕೊಡ್ತಾಯಿದ್ದೆ. ನನ್ನ ಮುಡಿ ಚೆನ್ನಾಗಿ ಬರೋಂಗೆ, ಈಗ ನಾವು ಧರ್ಮಸ್ಥಳ ತಿರುಪತಿಯಲ್ಲೆಲ್ಲ ಕೊಡ್ತೀವಲ್ಲ ಮುಡಿ, ಆ ಥರ ನೋಡಿ. ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಿದೆ ಸ್ಟೆಪ್ ನನಗಿದೆ. ನಾನು ಜಾಸ್ತಿ ಕಟ್ ಮಾಡಿಲ್ಲ. ಜಾಸ್ತಿ ಕಟ್ ಮಾಡ್ಕೊಳ್ಳೋದು ಮಾಡ್ಕೋಬೋದು, ಸ್ಟೆಪ್ ಗೊತ್ತಾಗುತ್ತೆ. ಸೊ ನಾನು ಸ್ವಲ್ಪನೇ ಮಾಡಿಕೊಂಡು ನಂಗೆ ಸ್ಟೆಪ್ ಅಷ್ಟು ಗೊತ್ತಾಗೋದಿಲ್ಲ, ಬಟ್ ಆದ್ರೂ ಓಕೆ. ಸೊ ಇಲ್ಲ ಪಾರ್ಲರ್ಗಳಿಗೆ ಹೋದಾಗ ನಮಗೆ ಎಷ್ಟೊಂದು ದುಡ್ಡು ತೊಗೋತಾರಲ್ವ. ಸೊ ಅದನ್ನು ನಾವು ಸಿಂಪಲ್ಲಾಗಿ ಯಾರ ಕೈಗೂ ಕೂದಲನ್ನ ಕೊಡದೆ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಈಸಿಯಾಗಿ. ಸಿಂಪಲ್ ಸ್ಟೆಪ್ಪು. ನಿಮಗೆ ವ್ಯತ್ಯಾಸ ಗೊತ್ತಾಗಿದೆ ಅನ್ಕೋತೀನಿ ನೋಡಿ. ಸೊ ಇವತ್ತಿನ ಹೇರ್ ಕಟ್, ಸೊ ರಿಕ್ವೆಸ್ಟ್ ವಿಡಿಯೋ ಇದು. ಸಿಂಪಲ್ಲಾಗಿ ಹೇರ್ ಕಟ್ ಮನೆಯಲ್ಲೇ ಮಾಡ್ಕೊಳ್ಳೋದನ್ನ ತೋರಿಸಿ ಅಕ್ಕ ಅಂತ ಒಬ್ಬರು ನನಗೆ ಕಾಮೆಂಟ್ ಮಾಡಿದರು. ಸೊ ಹಾಗಾಗಿ ನಾನು ನನ್ನ ಡೈಲಿ ಬ್ಲಾಗ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಮುಂಚೆನೇ ಅವ್ರಿಗೆ ಡಿಸಪಾಯಿಂಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಕೂದಲನ್ನ ತೊಗೊಂಡೋಗಿ ನಾನು ಸ್ವಲ್ಪ ಮಣ್ಣಿದೆ ಮನೆ ಹತ್ರ, ಗಿಡ ಪಾಟ್, ಅಲ್ಲಿ ತೆಗೆದ್ಬಿಟ್ಟು ಮುಚ್ಚುತ್ತೀನಿ. ಸೊ ನಾಳೆ ಬ್ಲಾಗಲ್ಲಿ ಇದನ್ನು ನೋಡ್ಬೋದು, ನಾನು ತೋರಿಸಿರ್ತೀನಿ. ಸೊ ಇದನ್ನು ನಾನು ಸ್ವಲ್ಪ ಮಣ್ಣು ತೆಗೆದ್ಬಿಟ್ಟು ಕೂದಲನ್ನ ಸ್ವಲ್ಪ ಹೂತಾಕಿ ಒಂದು ಗಿಡದ ಪಕ್ಕ ಎಲ್ಲಾದರೂ ಹೂತಾಕ್ತೀನಿ, ಅಂದರೆ ಖಾಲಿ ಮಣ್ಣಲ್ಲಿ ಹೂತಾಕಿ ಬಿಡ್ತೀನಿ. ಸೊ ಅದು ಸ್ವಲ್ಪ ಕೂದಲು ಬೆಳೆಯುತ್ತೆ ಅನ್ನೋ ಒಂದು ನಂಬಿಕೆ ಅಷ್ಟೇ. ಸೊ ನೋಡಿ, ನಾನಿವಾಗ ಜಡೆ ಹಾಕಿದ್ರೆ ಕೂಡ ನನಗೆ ಸ್ಟೆಪ್ಪೇ ಕಾಣಿಸುತ್ತೆ ನೋಡಿ, ಕಾಣಿಸ್ತಾ ಇದೆ. ಸೊ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗಾಗುತ್ತೆ. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಇದೇ ಥರ ಡೈಲಿ ವ್ಲಾಗ್ಸ್ ಜೊತೆ, ಡೈಲಿ ವೀಡಿಯೋಸ್ ಜೊತೆ ನಾನು ನಿಮಗೆ ಬರ್ತಾ ಇರ್ತೀನಿ. ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ನನಗೆ ಕಾಮೆಂಟ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಇವತ್ತು ಇದು ಒಂದು ರಿಕ್ವೆಸ್ಟೆಡ್ ವೀಡಿಯೋ. ಫಸ್ಟ್ ಟೈಮ್ ನನಗೆ ಒಬ್ಬರು ರಿಕ್ವೆಸ್ಟ್ ಮಾಡಿ ಕೇಳಿದರು, ಅಕ್ಕ ನನಗೆ ಈ ಥರ ವೀಡಿಯೋ ಮಾಡಿ ಹಾಕಿ ಅಂತ. ಸೊ ಎಕ್ಸೈಟ್ಮೆಂಟಲ್ಲಿ ನಾನು ತುಂಬ ಖುಷಿಯಿಂದ ಅವ್ರಿಗೆ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸೊ ಅವ್ರ ನೇಮ್ ಬೇಡ, ನನ್ನ ಒಂದು ಫೇಸ್ ಕ್ರೀಮ್ ವೀಡಿಯೋಗೆ ಅವರು ನನಗೆ ಕಾಮೆಂಟ್ ಮಾಡಿದರು, ಅಕ್ಕ ನನಗೆ ಒಂದು ಹೇರ್ ಕಟ್ದು ಹಾಕಿ ಅಂತ. ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ನನ್ನ ವೀಡಿಯೋಸು ಕೂಡ ನೋಡಿ ನನಗೆ ಈ ಥರ ಒಬ್ಬರು ರಿಕ್ವೆಸ್ಟ್ ಮಾಡ್ತಾರೆ ಅಂತ ಹೇಳಿ. ಸೊ ನನಗೆ ತುಂಬಾ ಖುಷಿ ಆಯಿತು. ಆ ಖುಷಿಗೋಸ್ಕರನೇ ಇವತ್ತು ನಾನು ಹೇರ್ ಕಟ್ ಕೂಡ ಮಾಡಿದೆ. ಸೊ ಹೇರ್ ಕಟ್ ಮಾಡೋ ನಾನು ಇದರಲ್ಲಿ ಇರಲಿಲ್ಲ, ನನಗಿನ್ನೂ ಉದ್ದ ಬೆಳೆಸ್ಕೋಬೇಕು ಅನ್ನೋ ಆಸೆ ಇತ್ತು. ಸೊ ಅವ್ರು ಕೇಳಿದ್ದಕ್ಕೋಸ್ಕರ ಅವ್ರಿಗೋಸ್ಕರ ರಿಕ್ವೆಸ್ಟ್ ಆಗಿ ನಾನು ಮಾಡಿದ್ದೀನಿ. ನೋಡಿ, ನನ್ನ ಜಡೆ ಕೂಡ ಹಾಕ್ಕೊಂಡೆ ನೋಡಿ, ಇಲ್ಲಿ ಕೂಡ ನನಗೆ ಸ್ಟೆಪ್ ಕಾಣಿಸ್ತಿದೆ ನೋಡಿ. ಇದೊಂದು ಸ್ಟೆಪ್ಪು, ಇದೊಂದು ಸ್ಟೆಪ್ಪು, ಇದೊಂದು ಸ್ಟೆಪ್, 3 ಸ್ಟೆಪ್ ಕಾಣಿಸ್ತಿದೆ ನನಗೆ. ಅಂದರೆ 3 ರಬ್ಬರ್ ಬ್ಯಾಂಡ್ ಹಾಕಿದ್ನಲ್ಲ, 3 ಸ್ಟೆಪ್ ಕಾಣಿಸ್ತಿದೆ. ನಿಮ್ಗಿನ್ನ 4-5 ಬೇಕು ಅಂದರೆ 4-5 ರಬ್ಬರ್ ಬ್ಯಾಂಡ್ ಹಾಕಿ ನೀವು ಕಟ್ ಮಾಡ್ಕೋಬೋದು. ಅವಾಗಿನ್ನ ನಿಮಗೆ ಚೆನ್ನಾಗಿ ಸ್ಟೆಪ್ಪು ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋಗೆ ಇವತ್ತು ಕಾಮೆಂಟ್ ಮಾಡಿದ್ರಲ್ಲ, ಥ್ಯಾಂಕ್ ಯು. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು ನೀವು ನನಗೆ ಈ ಥರ ವೀಡಿಯೋ ಮಾಡಿ ಹಾಕಿ ಅಂತ ಕೇಳಿದ್ದಕ್ಕೆ. ಹೀಗೆ ನನ್ನ ವೀಡಿಯೋಸ್ಗೆ ಕಾಮೆಂಟ್ ಮಾಡಿ, ನಿಮ್ಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಹೆಸರು ಹೇಳ್ತಾ ಇಲ್ಲ, ಸಾರಿ. ಹೇಳ್ಬೋದು ಹೇಳ್ಬಾರ್ದು ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವೀಡಿಯೋಸ್ನ ಫುಲ್ಲು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ.